ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ವ್ಲಾಗಲ್ಲಿ ಜಾತ್ರೆದು ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಹೇಗಿತ್ತು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನೋಡ್ತೀರಾ. ನಮ್ಮೂರಲ್ಲಿ ಫಸ್ಟ್ ಟೈಮ್ ಜಾತ್ರೆ ಮಾಡ್ತಾ ಇದ್ದಾರೆ. ಸೊ ಜಾತ್ರೆ ಎಲ್ಲ ಹೇಗಿರುತ್ತೆ, ನೈಟ್ ಪ್ರೋಗ್ರಾಮ್ಸ್ ಎಲ್ಲ ಯಾವ ರೀತಿ ಇಟ್ಟಿರ್ತಾರೆ ಆ್ಯಂಡ್ ಪುರಾಣ ಹೇಳೋದಕ್ಕೆ ಅಂತ ಯಾರನ್ನು ಕರೆಸಿದ್ರು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸ್ಕಿಪ್ ಮಾಡ್ದೇ ಈ ವಿಡಿಯೋನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಇನ್ನೂ, ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಬೆಳಗ್ಗೆ 9 ಗಂಟೆಗೆ ನಾವು ಟೆಂಪಲ್ಗೆ ಹೋಗಿದ್ವಿ ಪೂಜೆಗೆ ಅಂತ. ಹೋಮ ಕೂಡ ಮಾಡಿಸ್ತಾ ಇದ್ರು, ಬಟ್ ನಾವು ಹೋಗಿರೋ ಟೈಮಲ್ಲಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಯುಗಾದಿ ಹಬ್ಬ ಬೇರೆ ಇತ್ತಲ್ವ, ಸೊ ಹಾಗಾಗಿ ಬೇವು ಬೆಲ್ಲ ತೊಗೊಂಡು ಆಮೇಲೆ ಪೂಜೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಒಂದು 3-4 ಟೆಂಪಲ್ಗೆ ಹೋಗಿ ಅಲ್ಲಿ ಬೇವು ಬೆಲ್ಲ ತೊಗೊಂಡು ಬಂದು ಆಮೇಲೆ ಪೂಜೆ ಕೂತ್ಕೊಂಡ್ವಿ. ಈ ವಿಡಿಯೋ ಕ್ಲಿಪ್ಪಿಂಗು ಹೋಮ ಮತ್ತು ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಮೂರ್ತಿಗೆ ಮತ್ತು ತೇರಿಗೆ ಅರ್ಶಿನ ಹಚ್ಚಬೇಕಾದ್ರೆ ತೆಗೆದಿರೋ ವಿಡಿಯೋ ಕ್ಲಿಪ್ಪಿಂಗು. ಮತ್ತು ನಾವು ಪ್ರತಿಯೊಂದು ಪೂಜೆ ಮತ್ತು ಹೋಮ ಮಾಡಬೇಕಾದ್ರೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಅದ್ರ ಮಹತ್ವನ ಮೈಕಲ್ಲಿ ಹೇಳ್ತಾ ಇದ್ರು ಗುರುಗಳು. ಹಾಗೆ ನಡಿಬೇಕು ಅಂತ ಕೇಳಿದ್ದಾರೆ. ಆ ಕಾರಣದಿಂದ ಇವತ್ತು ಅನೇಕ ಧರ್ಮವನ್ನು ಕುರಿತು ಈ ಜಗತ್ತಿನ ಎಲ್ಲಾ ಕಡೆಗೂ ಪ್ರವಚನಗಳು ನಡೆದಿರುತ್ತದೆ. ಟೆಂಪಲ್ಗೆ ಹೋದಾಗ ನಮ್ಮ ಕೈಲಿರೋ ಹೂವಿನ ಬುಟ್ಟಿ ತೊಗೊಂಡು ಓಡ್ತಾ ಇದ್ಲು. ನಮ್ಮ ಕೈಗೇ ಸಿಗ್ತಾ ಇರಲಿಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ಲು ನನ್ನ ಮಗಳು. ಈವ್ನಿಂಗು 5:30ಗೆ ತೇರು ಬರ್ತಾ ಇತ್ತು. ತೇರು ಬರಬೇಕಾದ್ರೆ ಮುಂದೆಗಡೆ ಸ್ಕೂಲ್ ಹುಡುಗಿರೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಯಿದ್ರು. ಅದನ್ನು ನೋಡಿ ನನ್ನ ಮಗಳು ಕೂಡ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ಲು ಸಾಂಗಿಗೆ. ಇದು ಯಾವ ದೇವ್ರ ಜಾತ್ರೆ ಅಂತ ಅಂದರೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವ್ರದ್ದು. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರು ಮೊದಲೆಲ್ಲ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ನಮ್ಮೂರಲ್ಲಿ ಉಳ್ಕೊಂಡಿದ್ರು ಅಂತ ಅಂದ್ಬಿಟ್ಟು. ಸೊ ಅವರ ಆಶೀರ್ವಾದ ನಮ್ಮೂರಿಗಿದೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ನಮ್ಮೂರ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬಾ ಚಿಕ್ಕ ಊರು. ಅಲ್ಲಿ ಒಂದು 4-5 ಟೆಂಪಲ್ಗಳಷ್ಟೇ ಇದ್ದಿದ್ದು, ಚಿಕ್ಕ ಚಿಕ್ಕದು. ಅದರಲ್ಲಿ ಸಿದ್ಧಾರೂಢ ಸ್ವಾಮೀಜಿ ಅವ್ರದ್ದು ಒಂದು, ಅದು ಸ್ವಲ್ಪ ದೊಡ್ಡದಾಗೇ ಇದೆ. ಆ್ಯಂಡ್ ಈ ವರ್ಷ ಹೊಸ ತೇರನ್ನು ಮಾಡಿಸಿ ಜಾತ್ರೆನ ಮಾಡ್ತಾ ಇದ್ದಾರೆ. ಅದು ಯುಗಾದಿ ಹಬ್ಬದಿಂದ ಸ್ಟಾರ್ಟ್ ಆಗಿರೋದ್ರಿಂದ ಹಿಂದೂಗಳ ಪ್ರಕಾರ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ ಇದ್ದ ಹಾಗೇನೆ. ನಾವು ಜನವರಿ 1ಸ್ಟಿಗೆಲ್ಲ ಹಾಗೇನೆ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ನಿಜವಾದ ಹೊಸ ವರ್ಷ ಶುರು ಆಗೋದೇನೆ ಯುಗಾದಿ ಹಬ್ಬಕ್ಕೆ ಹಿಂದೂಗಳಿಗೆ. ನಮ್ಮೂರಲ್ಲಿ ಹೊಸ ವರ್ಷದ ದಿವಸ ಹೊಸ ತೇರು, ಹೊಸ ಜಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋ ಖುಷಿ ನಮಗೆ. ಆ್ಯಂಡ್ ಹುಬ್ಳಿನಲ್ಲೂ ತುಂಬ ದೊಡ್ಡ ಮಟ್ಟದ ಜಾತ್ರೆ ಆಗುತ್ತೆ. ಫಿಲ್ಮಲ್ಲೂ ನೋಡೇ ಇರ್ತೀರ. ಮತ್ತು ಸೆಲೆಬ್ರಿಟೀಸ್ಗಳು ಕೂಡ ಬರ್ತಾ ಇರ್ತಾರೆ ಅಲ್ಲಿ. ಫಿಲ್ಮ್ ಶೂಟಿಂಗ್ಸ್ಗಳು ಕೂಡ ನಡೀತಾ ಇರುತ್ತೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವ್ರ ಮಠದಲ್ಲಿ. ಬಂದಿರೋ ಭಕ್ತಾದಿಗಳಿಗೆ ಎವ್ರಿ ಡೇ ಊಟ ಇರುತ್ತೆ, ಒಂದಿನೂ ಮಿಸ್ ಆಗದೆ ಇರೋ ಹಾಗೆ. ಸೆಂಟ್ರ್ ಆಫ್ ಅಟ್ರಾಕ್ಷನ್ ಥರ ಅಲ್ಲಿ ಒಂದು ಕುದುರೆ ಡ್ಯಾನ್ಸ್ ಮಾಡ್ತಾ ಇತ್ತು. ನಮ್ಮ ಮಾಮ ಅವರು ಕುದುರೆ ಮೇಲೆ ಕೂರ್ಸೋಣ ಅಂದ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಹೋದರು. ಬಟ್ ಅವಳು ತುಂಬಾ ಹೆದರ್ಕೊಂಡಿದ್ಲು, ತುಂಬ ಅಳ್ತಾ ಇದ್ಲು. ಹಾಗಾಗಿ ಕುದುರೆನ ಹ್ಯಾಂಡಲ್ ಮಾಡೋರು ಬೇಡ ಮಗು ಹೆದರ್ಕೊಂಡಿದೆ, ಕೂರಿಸ್ಬೇಡಿ ಅಂತ ಹೇಳ್ತಾ ಇದ್ರು. ಜಾತ್ರೆ ಬಂದು 5 ತಾರೀಕಿಂದ 9 ತಾರೀಕುವರೆಗೂ ಇತ್ತು. ನಾವು ಹೋಗಿದ್ದು 7th ಇಂದ ಹೋಗಿದ್ದೆ. ಸೊ 3 days ಅಷ್ಟೇ ನಾವು ಇದ್ದಿದ್ದಲ್ಲಿ. ಸೊ ಅಲ್ಲಿ ಅವಾಗಿಂದನೇ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲನೂ ತಗೊಳ್ತಾ ಇದ್ದೆ. ಆ್ಯಂಡ್ ನಮ್ಮ ತಾತ ಅವ್ರು ಬಂದುಬಿಟ್ಟು ನಂದೂ ವೀಡಿಯೋ ಮಾಡು ಅಂತ ಹೇಳ್ತಾಯಿದ್ರು. ನಾನು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಲ್ಲ, ಸೊ ಹಾಗಾಗಿ ನಂದು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡು ಅಂತ ಇದ್ದರು. ಸರಿ ತಾತ ಅಂತ ನಾನು ಹೇಳ್ತಾ ಇದ್ದೆ ಅವರಿಗೆ. ತೇರು ಬರಬೇಕಾದ್ರಂತೂ ತುಂಬ ಕ್ರಿಯೇಟಿವ್ ಆಗಿ ಆನೆ ಥರ ಎಲ್ಲ ಮಾಡಿದರು. ಡೋಲ್ ಬಾರಿಸೋದು, ಡ್ಯಾನ್ಸು, ಕೋಲಾಟ, ಕೆಲವೊಂದು ಫಿಲ್ಮ್ ಸಾಂಗ್ಗಳನ್ನ ಹಾಕ್ತಾಯಿದ್ರು ಡ್ಯಾನ್ಸ್ ಮಾಡೋದಕ್ಕೆ ಅಂದ್ಬಿಟ್ಟು. ಹಬ್ಬದ ನೆಕ್ಸ್ಟ್ ಡೇ ಅಂದರೆ ಪಾಡ್ಯ ದಿವಸ ತೇರು ಎಳಿತಾ ಇದ್ರು. ಸೊ ಅವತ್ತಿನ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇದು.
ತೇರು ಮನೆ ಮುಂದೆಗಡೆ ಬರ್ತಾ ಇತ್ತು. ಸೊ ಆವಾಗ ತೊಗೊಂಡಿರೋ ವಿಡಿಯೋ ಕ್ಲಿಪ್ಪಿಂಗ್ ಇದು. ನಾನು ನನ್ನ ಹಸ್ಬೆಂಡ್ಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೆ. ಅವರು ಒಂದು ದಿವಸ ಅಷ್ಟೇ ಇದ್ಬಿಟ್ಟು ಹೋದರು. ಅವರಿಗೆ ಆಫೀಸಿಗೆ ರಜೆ ಇರಲಿಲ್ಲ. ಸೊ ಹಾಗಾಗಿ ಒನ್ ಡೇ ಇದ್ಬಿಟ್ಟು ಹೋಗಿದ್ದರು. ನಾನು ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೆ. ಮತ್ತು ಪಪ್ಪ ತಮ್ಮ ಇಬ್ಬರೂ ತೇರು ಎಳೆಯೋದಕ್ಕೆ ಅಂತ ಹೋಗಿದ್ದರು. ಬಸ್ ಸ್ಟಾಪ್ ಹತ್ರನೇ ನಮ್ಮ ಮನೆ ಇರೋದು ಆ್ಯಂಡ್ ಬಸ್ ಸ್ಟಾಪ್ ಹತ್ರನೇ ದೇವ್ರ ಪಾದಗಟ್ಟಿ ಮಾಡಿದ್ದಾರೆ. ಸೊ ಹಾಗಾಗಿ ಬಸ್ ಸ್ಟಾಪ್ವರೆಗೂ ತೇರನ್ನು ಎಳ್ಕೊಂಡು ಬರ್ತಾಯಿದ್ರು. ತೇರು ಎಳಿಬೇಕಾದ್ರೆ ಬಾಳೆಹಣ್ಣು ಮತ್ತು ಉತ್ತತ್ತಿನ ಎಸಿತಾರೆ. ನಾವು ಕೂಡ ಎಸಿತಾ ಇದ್ವಿ. ಇದು ನೈಟ್ ತಗೊಂಡಿರೋ ವಿಡಿಯೋ ಕ್ಲಿಪ್ಪಿಂಗು. ಬಸ್ ಸ್ಟಾಪಿಂದ ಹಿಡಿದು ಟೆಂಪಲ್ವರೆಗೂ ಲೈಟಿಂಗ್ಸ್ನ ಅರೇಂಜ್ ಮಾಡಿದ್ರು. 5 ಡೇಸು ಜಾತ್ರೆ ಇತ್ತು. 5 ಡೇಸು ಪುರಾಣ ಹೇಳೋದಕ್ಕೆ ಅಂದ್ಬಿಟ್ಟು ಮುಂಡಗೋಡದಿಂದ ಗುರುಗಳನ್ನ ಕರೆಸಿದ್ರು. ಎವ್ರಿ ಡೇ ಒಂದೊಂದು ಊರಿಂದ ಒಬ್ಬೊಬ್ಬರು ಗುರುಗಳನ್ನ ಕರೆಸಿ ಅವರ ಆಶೀರ್ವಾದ ವಚನ ಹೇಳಿಸಿ ಅವರಿಗೆ ಸನ್ಮಾನ ಮಾಡಿಬಿಟ್ಟು ಕಳಿಸ್ತಾ ಇದ್ರು. ಎವ್ರಿ ಡೇ ಪ್ರೋಗ್ರಾಮ್ಸ್ಗಳನ್ನ ಇಟ್ಟಿದ್ರು. ಡ್ಯಾನ್ಸು, ಸಿಂಗಿಂಗು ಮತ್ತು ಪುರಾಣ ಎಲ್ಲ ಆದಮೇಲೆ ಊಟ ಕೂಡ ನಾವು ಅಲ್ಲೇ ಮಾಡ್ತಾಯಿದ್ದಿದ್ದು. 5 ಡೇಸು ಊರಲ್ಲಿ ಯಾರೂ ರೊಟ್ಟಿ ಮತ್ತು ಚಪಾತಿ ಈ ಥರ ಎಲ್ಲ ಮಾಡೋಂಗೇ ಇರಲಿಲ್ಲ. ಬಂದವ್ರಿಗೆ ತಿಂಡಿಗಳಷ್ಟು ಮಾಡಿಕೊಂಡು ಇಟ್ಕೊಳ್ಬೇಕಿತ್ತು. 5 ಡೇಸು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲರೂ ಊರಲ್ಲಿರೋರು ಎಲ್ಲರೂ ಅಲ್ಲೇ ಮಾಡಬೇಕಿತ್ತು. ನಾನು 2 ಡೇಸ್ ಅಷ್ಟೇ ಹೋಗಿದ್ದೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಒಂದು ಸರಿ ಅಷ್ಟೇ ಹೋಗಿದ್ದು. ತುಂಬ ಲೇಟ್ ಆಗಿಬಿಟ್ಟಿತ್ತು. 11:30 ಆಗಿತ್ತು ಪುರಾಣ ಎಲ್ಲ ಮುಗಿದಾಗ. ಹಾಗಾಗಿ ಸೆಕೆಂಡ್ ಡೇ ನಾನು ಊಟಕ್ಕೇನು ಹೋಗಲಿಲ್ಲ. ಬರೀ ಫಂಕ್ಷನ್ಸು ಪುರಾಣ ಅಷ್ಟು ಮುಗಿಸ್ಕೊಂಡು ಮನೆಗೆ ಬಂದೆ. ಈ ಜಾತ್ರೆ ಟೈಮಲ್ಲೇ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಕೆಲವೊಂದಿಷ್ಟು ಜನ ಊರಲ್ಲೇ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಬೇರೆ ಕಡೆ ಸೆಟ್ಲಾಗಿರೋರು ಇದ್ದಾರೆ ಜಾಬ್ ಮೇಲೆ. ಸೊ ಅವರನ್ನು ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ನಮ್ಮ ಸ್ಕೂಲ್ ಟೈಮಲ್ಲಿ ಆ್ಯಂಡ್ ಕಾಲೇಜ್ ಟೈಮಲ್ಲಿ ನಾವು ಮೊಬೈಲ್ಸ್ನ ಯೂಸ್ ಮಾಡ್ತಾ ಇರಲಿಲ್ಲ. ಆವಾಗಿನ ಟೈಮಲ್ಲಿ ವಾಟ್ಸಪ್ ಕೂಡ ಇನ್ನು ಸ್ಟಾರ್ಟ್ ಆಗಿರಲಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿ ಕಾಂಟ್ಯಾಕ್ಟ್ಸ್ಗಳು ಇರಲಿಲ್ಲ. ಇವಾಗ ನಾವು ಮೀಟ್ ಮಾಡಿದ ಮೇಲೆ ಇವಾಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು ತುಂಬಾ ಹೆಲ್ಪ್ ಆಗಿದೆ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಅವತ್ತಿನ ದಿವಸ ಮನ್ಕೋಡದಿಂದ ಗುರುಗಳು ಬಂದಿದ್ದರು ಆಶೀರ್ವಾದ ವಚನ ಹೇಳೋದಕ್ಕೆ ಅಂದ್ಬಿಟ್ಟು. ಸೊ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಅವ್ರು ಹೊರಡ್ತಾ ಇದ್ದರು. ಸೊ ಆವಾಗ ತಗೊಂಡಿರೋ ವಿಡಿಯೋ ಕ್ಲಿಪ್ಪಿಂಗ್ ಇದು. ಪಾಪುನ ಆಟ ಆಡ್ಸೋದಕ್ಕೆ ಅಂತ ಕರ್ಕೊಂಡು ಬಂದಿದ್ದೆ. ಜಾತ್ರೆಯಲ್ಲಿ ಆಟದ ಸಾಮಾನು ಮತ್ತು ಗೇಮ್ಸ್ಗಳೇನು ಜಾಸ್ತಿ ಬಂದಿರಲಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಜಾತ್ರೆ ಆಗ್ತಾ ಇರೋದು. ಸೊ ಹಾಗಾಗಿ ಯಾರಿಗೂ ಗೊತ್ತಿರಲಿಲ್ಲ ಆಟದ ಸಾಮಾನು ಆ ಥರ ಎಲ್ಲ ಮಾರೋರಿಗೆಲ್ಲನೂ. ಕೆಲವೊಂದು 4-5 ಜನಕ್ಕೆ ಅಷ್ಟು ಗೊತ್ತಿತ್ತು. ಸೊ ಹಾಗಾಗಿ ಒಂದು 4-5 ಜನಗಳಷ್ಟೇ ಬಂದಿದ್ದರು. ಅದರಲ್ಲಿ ಇದೊಂದು ಜಂಪಿಂಗ್ ಬಂದಿತ್ತು. ಪಾಪುನ ನಾನು ನೈಟ್ ಟೈಮ್ ಕರ್ಕೊಂಡು ಹೋಗಿದ್ದೆ ಆಟ ಆಡಿಸ್ಬೇಕು ಅಂದ್ಬಿಟ್ಟು. ಡೇ ಟೈಮು ನನಗೆ ಟೈಮ್ ಸಿಕ್ಕಿರಲಿಲ್ಲ. ಮನೆಗೆ ರಿಲೇಟಿವ್ಸ್ ಎಲ್ಲ ಬರೋದು, ಅವ್ರನ್ನ ಟೆಂಪಲಿಗೆ ಕರ್ಕೊಂಡು ಹೋಗೋದು, ಅವರೆಲ್ಲ ತಿಂಡಿ ಎಲ್ಲ ಮಾಡಿದ ತಕ್ಷಣ ಮತ್ತೆ ಅವ್ರನ್ನ ಮನೆಗೆ ಕಳಿಸೋದು. ಸೊ ಈ ಥರ ಆಗಿದ್ದರಿಂದ ನನಗೆ ಡೇ ಟೈಮೇ ಸಿಕ್ಕಿರಲಿಲ್ಲ ಪಾಪುನ ಆಟ ಆಡ್ಸೋದಕ್ಕೆಲ್ಲ. ಹಾಗಾಗಿ ನಾನು ನೈಟ್ ಹೋಗಿದ್ದೆ. ವಿಡಿಯೋ ಅದಕ್ಕೆ ಕ್ಲಿಯರ್ ಆಗಿಲ್ಲ. ಪಾಪು ಅಂತೂ ಇದರಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ ಅವಳಂತೂ. ನೋಡಿದ್ರಿ ಅಲ್ವಾ ನಮ್ಮೂರ ಜಾತ್ರೆ ಹೇಗಿತ್ತು ಅಂತ. ಇನ್ನೊಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳಿದೆ, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡಿ. ಆ್ಯಂಡ್ ಮತ್ತೆ ನಾನು ನಿಮಗೆ ಸಿಗ್ತೀನಿ ಒಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಾಯ್.